ದಿಯಾ ದಿಯಾ ದಿಯಾ, ನೀನೆಂಥ ಕೆಲಸ ಮಾಡಿಬಿಟ್ಟಿದ್ಯಾ, ಡೈರೆಕ್ಟ್ ಹಾರ್ಟ್ಗೆ ಕೈಯ. ಈ ಒನ್ ಆ್ಯಂಡ್ ಓನ್ಲಿ ಜೇಡಿ ಸದಾ ನಿನ್ನ ನೆನಪಲ್ಲೇ ಇರೋ ಹಾಗೆ ಮಾಡಿ. ಲೋ ಜೇಡಿ, ಕವಿ ಆಗ್ಬಿಟ್ಟಲ್ಲೋ, ಮೆಚ್ಚಿದೆ. ನಮ್ಮ ಚಮ್ಮಕ್ ಚಲೋ ಏನು ಮಾಡ್ತೀಳ ಅಂತ ಒಂದೇ ಒಂದು ಮೆಸೇಜ್ ಹಾಕೋಣ. ವಾಚ್ ಆರ್ ಯು ಡೂಯಿಂಗ್? ಅಣ್ಣ ಅಣ್ಣ, ಅಶು, ಅಶು ಏನಿಲ್ಲ. ಎಲ್ಲ ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಅದು ನಾನು ವಾತಾವರಣ ಚೆನ್ನಾಗಿತ್ತಲ್ಲ, ಫ್ರೆಶ್ ಏರ್ ತಗೊಳ್ಳೋಣ ಅಂತ. ನೀನು? ಅಯ್ಯೋ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಮನೇಲಿ ಏನೇನೋ ನಡೀತಾ ಇದೆ, ಟ್ವಿಸ್ಟ್ ಮೇಲ್ ಟ್ವಿಸ್ಟು. ಟ್ವಿಸ್ಟಾ? ನನಗೂ ಗೊತ್ತಿದ್ದರು ಟ್ವಿಸ್ಟ್. ಏನದು? ಅಯ್ಯೋ ಅದೇ ಅಣ್ಣ, ಮಾ ಪಾರ್ಥಂಗೆ ಬೇರೆ ಹುಡುಗಿನ ನೋಡ್ಬೇಕು ಅಂತ ಹೇಳಿದಾರಂತಲ್ಲ, ಅದ್ರ ಬಗ್ಗೆ. ಓ ಅದಾ? ಹ್ಞೂ ಅಣ್ಣ, ನನ್ಗಂತೂ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಎಲ್ಲ ಅಪೇಕ್ಷೆನೂ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಾಳೆ ಅಂತ. ಸದ್ಯ ಈಗ ಆ ಕಾಟ ತಪ್ತು. ನನಗೂ ಅದೇ ಬೇಕಾಗಿದ್ದಿದ್ದು. ಅವಳು ಈ ಮನೆಗೆ ಬರ್ತಾ ಇರೋದು. ಮಾಮ್ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಆ ಅಪೇಕ್ಷಾ ಅಂತವಳು ಈ ಮನೆಗೆ ಕಾಲಿಡಬಾರ್ದು. ಫಸ್ಟ್ ಆಫ್ ಆಲ್ ಈ ಅದ್ಗೆ ಕಾಟನೇ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಅವಳು ಸೇರ್ಕೊಂಡಿದ್ದಿದ್ರೆ ಡಬಲ್ ಟಾರ್ಚರು. ಸದ್ಯ ಇನ್ನ ಟಾರ್ಚರ್ ತಪ್ತು, ನೆಮ್ಮದಿಯಾಗಿರ್ಬೋದು. ರೀ ಮಲ್ಲಿ, ನೀವೆಲ್ಲಿದ್ದೀರಾ? ನಾನು ನಿಮ್ಮನ್ನೆಲ್ಲ ಹುಡ್ಕೊಂಡು ಬಂದೆ ಗೊತ್ತಾ? ರೀ, ಪಾರ್ಥ ಅವ್ರಿಗೆ ಹುಡುಗಿನ ಹುಡುಕ್ತಾವ್ರೆ ಅಂತ ಕೇಳಿ ನಂಗೆ ಅದೆಷ್ಟು ಖುಷಿ ಆಯ್ತು ಗೊತ್ತಾ? ಅವ್ರಿಗೆ ಅವ್ರ ಥರದ್ದೇ ಒಳ್ಳೆ ಮನ್ಸಿರೋ ಹುಡುಗಿ ಸಿಗ್ಬೇಕು ರೀ. ಸಿಗೋದಲ್ಲ, ನೀವೇ ಹುಡುಗಿ ಮದ್ವೆ ಮಾಡ್ಬೇಕು. ಆ ಜವಾಬ್ದಾರಿನ ನೀವು ತಗೋಬೇಕು ರೀ. ಎಷ್ಟೇ ಆದ್ರೂ ನೀವು ಅವ್ರ ಅಣ್ಣ ಅಲ್ವಾ? ಆಮೇಲೆ ಹುಡ್ಕಣ. ನನಗೂ ಗೊತ್ತಿರೋ ಸರ್ಕಲಲ್ಲೆಲ್ಲ ಯಾರಾದ್ರೂ ಹುಡುಗಿ ಇದ್ದಾರ ಅಂತ ನೋಡ್ತಾ ಇದ್ದೀನಿ. ಈವನ್ ಅಶು ಕೂಡ, ಅವಳು ಟ್ರೈ ಮಾಡ್ತೀರಾ ಅಲ್ವಾ ಅಶು? ಯಾ, ಅಫ್ಕೋರ್ಸ್. ಎಷ್ಟೇ ಆದ್ರೂ ನನ್ನ ಅವ್ರ ಅಕ್ಕ ಅಲ್ವಾ? ನಮ್ಮ ಮನೆಗೆ ನಮ್ಮ ಪಾರ್ಥಂಗೆ ಸೆಟ್ ಆಗೋ ಥರ ವೆಲ್ ಎಜುಕೇಟೆಡ್ ಆ್ಯಂಡ್ ಶಾರ್ಪ್ ಆಗಿರೋ ಹುಡುಗಿನ ಹುಡ್ಕೊಂಬರ್ತೀನಿ. ಆ್ಯಂಡ್ ಈ ಸರಿ ನೋ ಕಾಂಪ್ರಮೈಸ್. ನಮ್ಮ ಪಾರ್ಥಗೆ ನಮ್ಮ ಸ್ಟೇಟಸಿಗೆ ತಕ್ಕನಂಥ ಹುಡುಗಿನೇ ತರಬೇಕು. ಆ್ಯಂಡ್ ಅದೇ ಥರದ ಹುಡುಗಿ ಸಿಗಬೇಕು ಅನ್ನೋದೇ ನನ್ನ ಆಸೆ ಅಲ್ವಾ ಅಣ್ಣ? ಅಶು, ಏನು ಮಾತಾಡ್ತಿದ್ಯಾ ನೀನು? ಮನೆಗೆ ಬರೋ ಹುಡುಗಿ ಬರೀ ದುಡ್ಡು ಕಾಸಿನಲ್ಲಿ ಹತ್ರ ಆದರೆ ಸಾಲದು, ಮನ್ಸಿಗೆ ಹತ್ರ ಆಗ್ಬೇಕು. ಸ್ಟೇಟಸ್ಸು, ಇಮೇಜು ಇದೆಲ್ಲ ಸೆಕೆಂಡ್ರಿ. ಹುಡುಗಿ ಅನ್ನೋಳಿಗೆ ಒಂದೊಳ್ಳೆ ಗುಣ ಇರಬೇಕು, ಅದು ತುಂಬಾ ಮುಖ್ಯ. ಏನಂತೀಯ ಮಲ್ಲಿ? ಬರ್ತಾ ಬರ್ತಾ ನಮ್ಮ ಅಣ್ಣ ಅಮ್ಮನವ್ರ ಗಂಡ ಆಗ್ತಾ ಇದ್ದಾನೆ. ಅಶು, ತಿಳ್ಕೊ. ಸರಿ ಅಣ್ಣ, ನಾ ಬರ್ತೀನಿ. ಹಲೋ ಮಲ್ಲಿ, ನೀನು ಅವಳು ಮಾತುಗೆಲ್ಲ ತಲೆ ಕೆಡ್ಸ್ಕೊಬೇಡ. ಅವಳು ಅವಾಗ ಹಾಗೆ ಸುಮ್ಮನೆ ಬೈಕ್ ಬಂದಿದ್ದೇನೇನೋ ಮಾತಾಡ್ತಿರ್ತಾಳೆ. ಅದೆಲ್ಲ ನಿನಗೆ ಅಪ್ಲೈ ಆಗಲ್ಲ ಮಲ್ಲಿ. ನೀನೇನೋ ಮನ್ಸಿಗೆ ಹಾಕೋಬೇಡ. ನೋಡು ಮಲ್ಲಿ, ನೀನು ನನ್ನ ಹೆಂಡ್ತಿ. ಯಾರು ಏನೇ ಅಲ್ಲ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಯಾವುದಕ್ಕೂ ಇವಳಿಗೆ ಸ್ವಲ್ಪ ಆವಾಗವಾಗ ಬೆಣ್ಣೆ ಹಚ್ಚಿ ಇಟ್ಕೋಬೇಕು. ಮೊದಲೇ ಭೂಮಿಕಾ ಶಿಷ್ಯ ಇವಳು. ಆಮೇಲೆ ಅಕರೆ ಅಂದ್ಕೊಂಡು ಹೋಗಿ ಅವಳ ಹತ್ರ ಫಿಟ್ಟಿಂಗ್ ಇಟ್ಟರೆ ಕಷ್ಟ. ಸೊ ಇವಳಿಗೆ ಪೂಸಿ ಹೊಡೆದು ನೀಟಾಗಿ ಮೇಂಟೈನ್ ಮಾಡಬೇಕು.
ಅಂಕಲ್ ನಾನು ಸ್ಟ್ರಿಕ್ಟಾಗೇ ಇದ್ದೆ ಅಂಕಲ್, ಆದರೆ ಬಹಳ ದಿನಗಳ ನಂತರ ಅವ್ರನ್ನ ನೋಡ್ತಾ ಇದ್ದೀನಲ್ವಾ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂಕಲ್. ಜಸ್ಟ್ ಕ್ಯಾಶುವಲ್ ಟಾಕ್. ಕತೆ ಎಲ್ಲ ಬೇಡ. ನೀನು ನನಗೇನು ಮಾತು ಕೊಟ್ಟಿದ್ದೆ, ಏನು ಮಾಡ್ತಾ ಇದೆಯಾ? ಸಾರಿ ಅಂಕಲ್, ನಾನು ಮತ್ತೆ ಈ ಥರ ಮಾಡಲ್ಲ. ಈ ಟಾಸ್ಕಲ್ಲಿ ಗೆಲ್ಲೋ ತನಕ ನಾನು ಅವ್ರ ಹತ್ರ ಮಾತಾಡಲ್ಲ ಅಂಕಲ್. ಈ ಚಾಲೆಂಜಲ್ಲಿ ಗೆದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಮೊದಲು ಗೆಲ್ಲು, ಆಮೇಲೆ ಮಿಕ್ಕಿದ ಮಾತು. ಸರಿ ಅಂಕಲ್, ನಾನು ಕ್ಲಾಸಿಗೆ ಹೊಡ್ತೀನಿ. ಅಪೇಕ್ಷೆ ಅವ್ರಿಗೆ ನಾನಿಲ್ಲಿ ತುಂಬಾ ಆರಾಮಾಗಿದ್ದೀನಿ ಅಂತ ಹೇಳಿ ಅಂಕಲ್. ಅವ್ರಿಗೂ ಕೂಡ ಫುಲ್ ಆರಾಮಾಗಿರೋದಕ್ಕೆ ಹೇಳಿ ಅಂಕಲ್. ಆಮೇಲೆ ಹಾಗೆ ನಾನು ಈ ಟಾಸ್ಕಲ್ಲಿ ಗೆಲ್ತೀನಿ ಅಂತಲೂ ಹೇಳಿ ಅಂಕಲ್. ಹೇಳ್ತೀರಾ ಅಲ್ವಾ ಅಂಕಲ್? ನೀನು ಯಾರ ಜೊತೆ ಮಾತಾಡ್ತಿದ್ಯಾ? ನನ್ನ ಜೊತೆ ಮಾತಾಡ್ತಿದ್ಯಾ, ಅವಳ ಜೊತೆ ಮಾತಾಡ್ತಿದ್ಯಾ? ಅಫ್ಕೋರ್ಸ್ ಅಂಕಲ್, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ರೂಲ್ಸ್ ಪ್ರಕಾರ ನಾನು ಅವ್ರ ಹತ್ರ ಮಾತಾಡೋಂಗಿಲ್ಲ ಅಲ್ವಾ ಅಂಕಲ್? ಇದರಲ್ಲ ನಾನು ತುಂಬಾ ಸಿನ್ಸಿಯರ್ ಅಂಕಲ್. ಅಪ್ಪ, ಪಾರ್ಥ ಅವ್ರಿಗೂ ಹೇಳ್ಬಿಡಿ ನಾನು ಈ ಸರ್ತಿ ಮಿಸ್ ಇಂಡಿಯಾ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಗೆಲ್ತೀನಿ, ಸಾಧಿಸ್ತೀನಿ ಅಂತ. ಆಗ ಎಲ್ರಿಗೂ ಗೊತ್ತಾಗತ್ತಲ್ವಾ ಅಪ್ಪ, ನಮಗೂ ಜವಾಬ್ದಾರಿ ಇದೆ ಅಂತ. ಹ್ಞೂ ಅಂಕಲ್, ಹೇಳ್ಬಿಡಿ ಅಂಕಲ್. ಆಮೇಲೆ ಹಾಗೆ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಅಂತಲೂ ಸೇರಿಸ್ಕೊಂಬಿಡಿ. ಮಯೂರ್ ಶ್ರೀನಿವಾಸ್ ಅಂತ, ಮ್ಯಾಚ್ ಮೇಕರ್. ನಮ್ಮ ತಾಯಿಯವರು. ಹಾಂ ಶ್ರೀನಿವಾಸ್, ನಮ್ಮ ತಾಯಿ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾದ ಒಂದು ಹುಡುಗಿನ ಹುಡ್ಕೊಡೋ ಜವಾಬ್ದಾರಿ ನಿಮ್ಮದು. ಸರಿ ಸರ್, ಖಂಡಿತ. ಭೂಮಿಕಾ ಅವರೇ, ಪಾರ್ಥ ಹೇಗಿದ್ರು ನಿಮ್ಮ ಪಟ್ಟ ಶಿಷ್ಯ. ಅವನಿಗೆ ಹುಡುಗಿ ಹುಡ್ಕೋದ್ರಲ್ಲಿ ಅಮ್ಮನಿಗೆ ನೀವು ಸ್ವಲ್ಪ ಸಹಾಯ ಮಾಡಿ, ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ. ಹಾಂ, ಪಾರ್ಥ ಯಾವಾಗಲೂ ಅತ್ತಿಗೆ ಅಂತ ಬಾಲದ ಥರ ನಿನ್ನ ಬೆನ್ನ ಹಿಂದೆನೇ ಸುತ್ತಾನೇ ಇರ್ತಾನೆ. ಅತ್ತಿಗೆ ಅಂದ್ರೆ ಸಾಕು ಅವನಿಗೆ ಅಷ್ಟೊಂದು ಗೌರವ. ಆ ಗುಂಡು ಹೇಳ್ದಾಗೆ ನೀನು ಏನಾದರೂ ಸಲಹೆ ಸೂಚನೆ ಇದ್ರೆ ಕೊಡು, ಮತ್ತೆ ಎಲ್ಲ ದೊಡ್ಡವರೇ ನೋಡ್ಕೊಳ್ಳಿ ಅಂತ ಸುಮ್ಮನಿದ್ ಬಿಡಬೇಡ. ಮದುವೆ ಫಿಕ್ಸ್ ಆದರೆ ನೀನು ಗುಂಡನ್ನೇ ನಿಂತು ಮದುವೆ ನಡೆಸ್ಕೊಡ್ಬೇಕು. ಹಾಂ, ಅಂದಾಗೆ ಗುಂಡು, ಅಜ್ಜಿ, ಎಂಥ ಹುಡುಗಿನ ತರಬೇಕಂತಿದ್ಯಪ್ಪ? ನಡತೆ ಗುಣ ಚೆನ್ನಾಗಿರಬೇಕು, ಅದಿದ್ರೆ ಎಲ್ಲ ಇದ್ದ ಹಾಗೆ. ಮುಖ್ಯವಾಗಿ ಅಮ್ಮನಿಗೆ ಇಷ್ಟ ಆಗಬೇಕು. ನಾನು ಅದನ್ನೇ ನೋಡೋದು. ಆದರೆ ಕ್ಯಾರೆಕ್ಟ್ರ್ ಜೊತೆಗೆ ಒಂದು ಮಟ್ಟಿಗೆ ನಮ್ಮ ಸ್ಟೇಟಸ್ಸು ಮ್ಯಾಚ್ ಆಗಬೇಕು. ನಾವದನ್ನು ತೀರಾ ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲಲ್ವಾ. ಜೊತೆಗೆ ಹುಡುಗಿ ಚೆನ್ನಾಗಿ ಓದಿರಬೇಕು. ಮೇಯ್ನಾಗಿ ನಮ್ಮ ಪಾರ್ಥನ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗಬೇಕು. ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳೋ ಅಂಥ ಹುಡುಗಿ ಆಗಿರಬೇಕು. ಯಾವುದೇ ಕಾರಣಕ್ಕೂ ನನ್ನ ಮಗನ್ನ ನಮ್ಮಿಂದೆಲ್ಲ ದೂರ ಮಾಡಬಾರ್ದು. ನಮ್ಮ ಜೊತೆ ನಮ್ಮಲ್ಲಿ ಒಬ್ಳಾಗಿರ್ಬೇಕು, ನಮ್ಮ ಭೂಮಿಕಾ ಥರ. ಶ್ರೀನಿವಾಸ್, ಅಮ್ಮನ ಮಾತನ್ನೆಲ್ಲ ಕೇಳಿದ್ರಲ್ಲ, ಸೊ ಯಾವ ಥರದ್ದು ಹುಡುಗಿ ಬೇಕು ಅನ್ನೋ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಇರುತ್ತೀಗ. ಆ ಥರದ್ದೊಂದು ಹುಡುಗಿನ ಹುಡ್ಕೊಡಿ ಸರ್. ಖಂಡಿತ ಸರ್, ನಿಮ್ಮ ಮನೆತನಕ್ಕೆ ಒಪ್ಪುವಂಥ ಒಳ್ಳೆ ಹುಡುಗಿನೇ ಹುಡುಕೊಡ್ತೀನಿ. ಹಾಗೆ ಶ್ರೀನಿವಾಸ್, ಹುಡುಗಿರದೊಂದು ಶಾರ್ಟ್ ಲಿಸ್ಟ್ ಮಾಡಿ ಅವರ ಫೋಟೋಸು ಮತ್ತು ಡೀಟೇಲ್ಸ್ನ ಕಳಿಸ್ಕೊಡಿ. ಸರಿ ಸರ್, ಫೋಟೋಸ್ನೆಲ್ಲ ನಾನು ಇವತ್ತೇ ಕಳಿಸ್ಕೊಡ್ತೀನಿ. ಓಕೆ, ಬರ್ತೀನಿ ಸರ್. ಥ್ಯಾಂಕ್ ಯು. ಬರ್ತೀನಿ. ಭೂಮಿಕಾ, ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ವಲ್ಲ, ನೀವೆಲ್ಲರೂ ಮಾತಾಡ್ತಿದ್ರಿ, ಅದಕ್ಕೆ ನಾನು ಸುಮ್ಮನಿದ್ದೆ ಅಷ್ಟೆ. ಅಕ್ಕರೆ, ಆಮೇಲೆ ಅಕ್ಕರೆ ಏನಾಯ್ತು? ನೀವು ಯಾಕೊಂಥರ ಇದ್ದೀರಲ್ಲ? ಅಲ್ಲ,
ನೀವಲ್ಲೇನು ಉಸಿರೇ ಎತ್ತಲಿಲ್ಲ. ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸ್ ಒಂಥರ ಹ್ಞೂ ಅಂತ ಅಂತಿದ್ರಿ. ಯಾಕಕ್ಕರೆ ಏನಾಯ್ತು? ಏನೂ ಇಲ್ವಲ್ಲ, ಅದು ಪಾರ್ಥ ಅವ್ರ ಮದುವೆ ವಿಚಾರ. ಅತ್ತೆ ಮುದ್ದಿನ ಮಗ ಅಂದಮೇಲೆ ರೂಲ್ಸ್ ಪ್ರಕಾರ ಅವ್ರು ಹೇಳ್ದಾಗೆ ನಡಿಬೇಕಲ್ವಾ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ನೋಡು, ನೀನು ನಿನ್ನ ತಲೆನ ಜಾಸ್ತಿ ಉಪಯೋಗಿಸಕ್ಕೆ ಹೋಗ್ಬೇಡ, ಆಮೇಲೆ ತಲೆನೋವು ಬರುತ್ತೆ. ಆದರೂ ಅಕ್ಕರೆ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಬಿಡಿ. ಪಾರ್ಥ ಭಾವನವರು ನಿಮಗೆ ತಾನೇ ಸಾನಿ ಕ್ಲೋಸು. ಪಾರ್ಥ ಭಾವನವ್ರ ಬಗ್ಗೆ ನಿಮಗೆ ಎಲ್ಲ ಸಂದಾಗ ಗೊತ್ತಿರೋದು. ಅಂದ್ಮ್ಯಾಗೆ ಅವ್ರಿಗೆಂತ ಹುಡುಗಿ ತಂದ್ರೆ ಸಂದಾಗಿರ್ತಾರೆ ಅಂತ ನಿಮ್ಗಿಂತ ಸಂದಾಗಿ ಇನ್ಯಾರಿಗೆ ಗೊತ್ತಿರಕ್ಕೆ ಸಾಧ್ಯ ಹೇಳಿ? ಅಕ್ಕರೆ ನೀವು ಒಂದು ಮಾತು ಹೇಳೋದಲ್ವಾ? ನೀವು ನೋಡಿದ್ರೆ ಬಾಯಿಗೆ ಹೊಲಿಗೆ ಹಾಕ್ಕೊಂಡು ಮಾತೇ ಬರ್ದಿರೋ ನಂಗೆ ಕುತ್ಕೊಂಡ್ಬಿಟ್ರಿ. ಮಲ್ಲಿ, ಈ ನಡುವೆ ಎಷ್ಟು ಮಾತಾಡ್ತೀಯ ನೀನು? ನೋಡು ಮಲ್ಲಿ, ಈಗಾಗಲೇ ನಿನ್ನ ಮತ್ತು ಜಯದೇವ್ ಅವ್ರ ಮದುವೆ ವಿಚಾರದಲ್ಲಿ ನಾನು ಅತ್ತೆ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ. ಸೊ ಈ ಸಲ ಅತ್ತೆ ಅವ್ರಿಗೆ ಇಷ್ಟ ಇರೋ ಹುಡುಗಿನ ಸೊಸೆಯಾಗಿ ತಂದ್ಕೊಳ್ಳಿ ಅಂತ ನಾನೇನು ಮಾತಾಡ್ತಿಲ್ಲ, ಸುಮ್ಮನಿದ್ದೀನಿ ಅಷ್ಟೇ. ವಾ, ಅಂದರೆ ನಾನಂದರೆ ಅತ್ತೆಗೆ ಇಷ್ಟ ಇಲ್ಲ. ಅತ್ತೆಗೆ ಇಷ್ಟ ಆಗೋ ಹುಡುಗಿನೇ ಮನೆಗೆ ತಂದ್ಕೊಂಡ್ಲಿ, ಅದರಿಂದ ಅವ್ರಿಗೊಂಚೂರು ಸಮಾಧಾನ ಸಿಗ್ತೈತೆ ಅಂತ ಹಂಗೆ ತಾನೇ ನೀವು ಹೇಳ್ತಿರೋದು? ಮಲ್ಲಿ, ಆ ಥರ ಏನೂ ಇಲ್ಲ. ಅತ್ತೆಗೆ ನೀನು ಕಂಡ್ರೆ ತುಂಬ ಇಷ್ಟ, ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ನೋಡು, ಅಜ್ಜಿ, ಜಯದೇವ್ ಅವರು, ಗೌತಮ್ ಅವರು ಎಲ್ಲರೂ ನಿನ್ನನ್ನು ಇಷ್ಟಪಡ್ತಾರೆ. ಮತ್ತು ನಾನಂತೂ ನಿನ್ನನ್ನು ತುಂಬ ತುಂಬ ತುಂಬಾ ಇಷ್ಟಪಡ್ತೀನಿ. ನನಗೆ ಗೊತ್ತು ಅಕ್ಕರೆ, ನೀವೆಲ್ಲ ನಾನು ಎಷ್ಟು ಇಷ್ಟಪಡ್ತೀರ ಅಂತ ನನಗೆ ಗೊತ್ತು. ಮತ್ತೆ ಅಕ್ಕರೆ, ಪಾರ್ಥ ಭಾವ ಅವ್ರ ಮನಸ್ಸಿನಲ್ಲೂ ಈ ಪ್ರೀತಿ ಗೀತಿ ಅಂತ ಏನಾರ ಆಯ್ತಾ ಅಂತ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡ್ಮೇಲೆ ಅಲ್ವಾ ಈ ನಿರ್ಧಾರ ಎಲ್ಲ ತಗೊಂಬೇಕಾಗಿರೋದು. ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಪ್ರೀತಿ ಮಾಡ್ದಿರೋ ಪಾಪಿಗಳು ಅನ್ನೋ ಈ ಕಾಲದಾಗೆ ಯಾರ ಮನಸ್ಸಿನಲ್ಲಿ ಏನಿರ್ತೈತೋ ಯಾರಿಗೆ ಗೊತ್ತು. ಅದಕ್ಕೆ ಯಾವುದಕ್ಕೂ ಒಂದಪ್ಪ ಪಕ್ಕ ಮಾಡ್ಕೊಂಬಿಡೋದು ಒಳ್ಳೇದಲ್ವಾ? ಆಮ್ಯಾಗೆಲ್ಲ ಫಿಕ್ಸ್ ಆದ್ಮ್ಯಾಗೆ ಹಿಂಗೇನೋ ಒಂದು ಐತೆ ಅಂತ ಗೊತ್ತಾಗ್ಬಿಟ್ರೆ ಉಗ್ಳಕ್ಕೂ ಹಾಕಿಲ್ಲ, ನುಂಗಕ್ಕೂ ಹಾಕಿಲ್ಲ. ಪರಿಸ್ಥಿತಿ ಬಿಸಿ ತುಪ್ಪ ಥರ ಆಗ್ಬಿಡ್ತೈತಲ್ವಾ ಅಕ್ಕರೆ? ಮಲ್ಲಿ, ಆ ಥರದ್ದೆಲ್ಲ ಏನೂ ಆಗಲ್ಲ. ಈ ಮದುವೆ ಅತ್ತೆ ಇಷ್ಟ ಪ್ರಕಾರನೇ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಅಂತ. ಹೋಗಿ ರೆಸ್ಟ್ ಮಾಡು. ಯಾಕೋ ಅಕ್ಕರ ನಡವಳಿಕೆ ವಿಚಿತ್ರವಾಗೈತಲ್ಲ. ನಮ್ಮ ಟೀಚರು ಪ್ರಶ್ನೆ ಕೇಳೋದನ್ನೇ ಬಿಟ್ಬಿಟ್ಟವ್ರೆ. ಇದೇಂತಿಷ್ಟ ರಾಕೆಟ್ ಸ್ಪೀಡಲ್ಲಿ ಮ್ಯಾಟ್ರಿಮೋನಿ ಅವ್ರನ್ನ ಮನೆಗೆ ಕರೆಸಿ ಪಟಾಪಟ ಅಂತ ರೆಡಿ ಆಗ್ತಿದೆಯಲ್ಲ. ಇನ್ನು ಜಾತಕ ಗಣ ಗುಣ ಎಲ್ಲ ಓಕೆ ಆಗಿ ಓಕೆ ಟು ಗೋ ಅಂತ ತಕ್ಷಣ ವಾಲ್ಗ ಊದ್ಸೇ ಬಿಡ್ತೀಯ? ಖಂಡಿತನ, ಅದಕ್ಕೆ ತಾನೇ ನಾನು ಕಾಯ್ತಾ ಇರೋದು. ಒಂದು ತಿಂಗಳಷ್ಟರಲ್ಲಿ ಇದೆಲ್ಲ ಮುಗಿದ್ಬಿಡ್ಬೇಕು. ಹುಡುಗ ಹುಡುಗಿ ಫಿಕ್ಸ್ ಆದಮೇಲೆ ಜಾಸ್ತಿ ದಿನ ಕಾಯಬಾರ್ದು. ಕರೆಕ್ಟಾಗಿ ಹೇಳಿದೆ ಸಿಸ್ಟರ್, ಕರೆಕ್ಟಾಗಿ ಹೇಳಿದೆ. ಕಡ್ಡಿ ಆಡಿಸೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕೊನೆ ಕ್ಷಣದವರೆಗೂ ಜೀವದಲ್ಲಿ ಜೀವ ಇರಲ್ಲ, ಮುಂದೆ ಏನಾಗುತ್ತೋ ಅಂತ. ನಮ್ಮ ಜಯದೇವ್ ವಿಷಯದಲ್ಲ ಆಯ್ತಲ್ಲ ಹಾಗೆ. ಏನು ಇವಾಗ ಇದೆಲ್ಲ ಬೇಕಾ? ಬೇಡ ಬೇಡ ಬೇಡ, ಅದು ಮಾತಿನ ಭರಾಟೆಯಲ್ಲಿ ಬಂತು. ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ. ನೋಡ್ತಾ ಇರೋಣ ಭೂಮಿಕಾ ಒಳ್ಳೆತನನ ನನ್ನ ಲಾಭಕ್ಕೆ ಹೇಗೆ ಯೂಸ್ ಮಾಡ್ತೀನಿ ಅಂತ. ಇನ್ನು ಮುಂದೆ ಅವಳು ಒಳ್ಳೆತನನೇ ನನ್ನ ಬಂಡವಾಳ. ಓಹೋ, ಇನ್ಮೇಲೆ ಅವಳ ಒಳ್ಳೆಯತನವನ್ನು ದುರುಪಯೋಗ ನೋ 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 ಸದುಪಯೋಗ ಪಡಿಸ್ಕೋತೀಯ ಅನ್ನು. ನಾನು ಹೇಳಿದ್ನ ಅವಳಿಗೆ ಅಷ್ಟೊಂದು ಒಳ್ಳೆಯವಳಾಗುತ್ತಾ? ಅದು ನಿಜ ಅನ್ನು. ಒಳ್ಳೆಯವಳಾಗಿತ್ತು ಅವಳು ತಪ್ಪು, ಹಾಗಾಗಿ ನಾವು ಕೆಟ್ಟವರಾಗೋದ್ರಲ್ಲಿ ಏನೂ ತಪ್ಪಿಲ್ಲ. ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತಲ್ಲ. ಅಣ್ಣ, ಯಾರು ಫೈಟ್ ಮಾಡ್ತಾರೋ ಅವ್ರು ಇಲ್ಲಿ ಉಳಿತಾರೆ. ಇಲ್ಲಿ ಪ್ರತಿಯೊಬ್ಬರು ಇನ್ಯಾರೋ ಒಬ್ಬರು ದೃಷ್ಟಿಯಲ್ಲಿ ವಿಲನೆ. ಎಲ್ಲ ಟೈಮಲ್ಲೂ ಒಳ್ಳೆಯವರಾಗೇ ಇರ್ತೀನಿ ಅಂತಂದರೆ ಹೇಗಣ್ಣ ಸಾಧ್ಯ? ವಾ ವಾ, ಎಂಥ ಮಾತು ಸಿಸ್ಟರ್, ಮುತ್ತಿನಂತ ಮಾತಾಡಿದೆ. ತಮಗೆ ಹಸಿವಾದಾಗ ಅಥವಾ ಅಪಾಯ ಬಂದಾಗ ಪ್ರಾಣಿಗಳು ಅಟ್ಯಾಕ್ ಮಾಡ್ತಾವೆ ನೋಡು, ಇದು ಹಾಗೇನೆ. ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಹೋರಾಡಲೇಬೇಕು. ನಾನು ಅವತ್ತೇ ಹೇಳಿದಾಗೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಅಂದರೆ ಇಲ್ಲಿ ಫಿಟ್ಟಿಂಗ್ ಇಟ್ರೇನೆ ಬದುಕಕ್ಕಾಗೋದು ಅಲ್ವಾ ಸಿಸ್ಟರ್? ತೀರಾ ಒಳ್ಳೆಯವರಾದರೆ ಆ ಬುರ್ನಸ್ ಭೂಮಿಕಂತರಾಗ್ತಾರೆ. ಸಿಸ್ಟರ್, ಏನೇ ಹೇಳು, ನೀನು ಒಳ್ಳೆ ಸ್ಕ್ರೀನ್ ಪ್ಲೇ ರೈಟ್ರು. ಆದರೂ ಸಿಸ್ಟರ್, ಇದರ
ಶುಭಂ ಹೇಗೆ ಅಂತ ನಂಗೆ ಗೊತ್ತಾಗಿಲ್ಲ. ಆರಂಭದಲ್ಲಿ ಶುಭಂ ಹೇಗೆ ಅಂತಂದರೆ ನಾನು ಏನು ಹೇಳೋಣ, ನೀನು ಇಲ್ಲೇ ಇರ್ತೀಯ ತಾನೆ, ನೋಡ್ತಾ ಬಟ್ ಒಂದಂತೂ ಸತ್ಯನ, ಇದರ ಅಂತ್ಯ ಹೀಗಾಗತ್ತೆ ಅಂತ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಚಿನ್ನ, ಯಾಕೆ ಅಲ್ಲಿಂದ ಬರ್ತೀಯಾ? ಮೈ ಹೂನಾ, ನಾನು ನೋಡ್ತೀನಿ ಬಿಡು. ಹಾಯ್. ಅಯ್ಯಯ್ಯೋ, ನಾನೇನೋ ಬಾಯಿ ಮಾತು ಊಟಕ್ಕೆ ಬನ್ನಿ ಅಂತಂದೆ, ಈ ಅಮ್ಮ ಸೀರಿಯಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಇದೇನಿದು? ನೆನ್ನೆ ನೋಡಿದ್ರೆ ಮನೆಯೊಳಗೆ ಬನ್ನಿ, ಕಾಫಿ ಕುಟ್ಕೊಂಡೋಗಿ, ಊಟ ಮಾಡ್ಕೊಂಡೋಗಿ, ಜ್ಯೂಸ್ ಕುಡೀರಿ ಅಂತೆಲ್ಲ ಹೇಳಿದ್ರಿ. ಇವತ್ತು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ, ಯಾಕೆ ಮನೆಯೊಳಗೆ ಕರಿಯಲ್ವಾ? ಆ ಥರ ಏನಿಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ನ ವೈಫು, ಅದೇ ಅನ್ವಿತ್ ಕ್ಲಾಸ್ಮೇಟ್ ತಾಯಿ ಅನ್ನಲ್ಲ, ಇವರೇ. ಇಲ್ಲೇ 3ನೇ ರೋಡಲ್ಲಿ ಅಂತ ಇರೋದು. ಹಾಯ್. ಹಾಯ್. ಇದು ಏನು ಬಂದಿದ್ದು? ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಸ್ಕೂಲಿಗೆ ಹೋಗಿರಲಿಲ್ಲ. ಹೇಗೋ ನೀವು ನೆನ್ನೆ ಪರಿಚಯ ಆದ್ರಲ್ಲ, ನೋಟ್ಸ್ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಚಿನ್ನ, ಇವ್ರಿಗೆ ನೋಟ್ಸ್ ಬೇಕಂತೆ, ತಂದು ಕೊಡ್ತೀಯಾ? ಕಾಫಿ ಟೀ? ಕಾಫಿ ಓಕೆ. ಒಂದು ಕೆಲಸ ಮಾಡು, ನೀನು ನೋಟ್ಸ್ ತಂದು ಕೊಡು, ನಾನು ಕಾಫಿ ಮಾಡಿಕೊಡ್ತೀನಿ. ಓಕೆ, ಒಂದು ನಿಮಿಷ ಬಂದೆ. ಎಕ್ಸ್ಕ್ಯೂಸ್ ಮೀ, ಕಾಫಿ ಸ್ವಲ್ಪ ಸಕ್ಕರೆ ಜಾಸ್ತಿ ಇರಲಿ. ಓಕೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಓಕೆ. ತಗೊಳ್ಳಿ, ಇದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ನಿಮ್ಗೆ ಇಷ್ಟ ಬಂದಾಗ ತಂದ್ಕೊಡಿ. ನಾಳೆನೇ ತಂದ್ಕೊಟ್ಬಿಡ್ತೀನಿ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಮನೆಯವರು ಕೂಡ ತುಂಬ ಒಳ್ಳೆಯವರು. ಎಂಥವ್ರನ್ನೂ ಕೂಡ ಸೂಜ್ಗಳ ಥರ ತನ್ನ ಕಡೆ ಸೆಳ್ಕೊಂಡ್ಬಿಡ್ತಾರೆ. ನೈಸ್ ಪರ್ಸನ್. ಸೂಜ್ಗಲ್ಲ, ಅವನ ತಲೆ ಮೇಲೆ ಸೈಜ್ ಕಲ್ಲೇ ಎತ್ತಾಕ್ತೀನಿ. ಕಾಫಿ ರೆಡಿ, ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಕಾಫಿ ಸಖತ್ತಾಗಿದೆ. ಇಂಥ ಕಾಫಿನ ನನ್ನ ಲೈಫಲ್ಲೇ ಕುಡ್ದಿಲ್ಲ. ಈ ಕಾಫಿ ಕುಡಿಯೋಕ್ಕಾದ್ರೂ ಡೈಲಿ ನಿಮ್ಮ ಮನೆಗೆ ಬರ್ತೀನಿ. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಒಂದು ನಿಮಿಷ, ಡೋರಾಗಿ ಬರ್ತೀನಿ. ಸ್ಟಾರ್ಟ್. ಒಂದೇ ಒಂದಿನ ನಿನ್ನ ಕೈಯಾರೆ ನೀನು ನನ್ನ ಕಾಫಿ ಮಾಡ್ಕೊಂಡು ತಂದಿದ್ಯಾ? ಅವಳು ಕೇಳಿದ್ಲು ಅಂದ ತಕ್ಷಣ ಕುಣ್ಕೊಂಡು ಹೋಗ್ತಂದೆ. ಚಿನ್ನ, ನನಗೆ ಗೊತ್ತಿತ್ತು ಚಿನ್ನ, ನೀನು ನನ್ನ ಮೇಲೆ ಕೋಪ ಮಾಡ್ಕೋತೀಯಾ, ಕೂಗಾಡ್ತೀಯಾ, ಉಪವಾಸ ಕೆಡುತ್ಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಇವತ್ತು ನಾನು ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸ್ಬಿಟ್ಟೆ. ಏನು ಬುದ್ಧಿ? ಈಗ ನೀನು ಕಾಫಿ ಮಾಡಕ್ಕೆ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದಿದ್ರೆ ನಾನು ಮಾತಾಡದೇ ಇದ್ರು ಕಣ್ಣಲ್ಲೇ ಮಾತಾಡ್ಕೋತಾ ಇದ್ದಾರೆ ಅಂತ ಡೌಟ್ ಪಡ್ತಾ ಇದ್ದೆ ಅಲ್ವಾ? ಅದಕ್ಕೆ ಈ ಪ್ಲಾನು. ಹೆಂಗೆ ನಮ್ಮ ಲಾಜಿಕ್? ಮತ್ತೆ ಅವಳು ಯಾಕೆ ನಿನ್ನನ್ನು ಅಷ್ಟೊಂದು ಹೊಗಳಿದ್ದು? ವೆರಿ ಸಿಂಪಲ್. ಅನ್ವಿತು ಅವ್ರ ಮಗ ಕ್ಲಾಸ್ಮೇಟ್ಸು. ಇವತ್ತು ನೋಟ್ಬುಕ್ ಬೇಕಾದಂಗೆ ಮುಂದೊಂದು ದಿವಸ ಇನ್ನೇನಾದ್ರೂ ಬೇಕಾಗಿ ಬರ್ಬೋದು. ಅದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತಲ್ವಾ? ಅದಕ್ಕೆ ಹೊಗಳಿದ್ದು, ಇನ್ನೇನು ಇಲ್ಲ. ಸರಿ. ಏನು ಒಳಗೆ ಬರ್ಬೇಕಾ? ನೋಡ್ಕೋತೀಯ? ಇಲ್ಲ, ಇನ್ನೊಂದ್ಸರಿ ಆ ಅಮ್ಮ ನಮ್ಮ ಮನೆಗೆ ಬಂದರೆ ನೀನು ಕಾಫಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ, ನಾನು ಮಾಡ್ಕೊಡ್ತೀನಿ. ಓಕೆ. ಎಲ್ಲಿವತ್ತು ಜೋರಾಗಿ ಮಳೆ ಬರುತ್ತೋ ಅನ್ಕೊಂಡೆ, ಸುಮ್ಮನೆ ಹಂಗೆ ತುಂತುರು ಬಿದ್ದು ಹೊರಟೋಯ್ತು. ವೆರಿ ಹ್ಯಾಪಿ.
ಏನ್ರಿ ಪಾರ್ಥನ್ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ, ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾನ? ಹಾಂ, ಇಲ್ಲ ಅವನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ. ಅವ್ನಿಗೆ ಯಾವ ಥರ ಹುಡುಗಿ ಬೇಕು, ಆ ಹುಡುಗಿಗೆ ಏನು ಕ್ವಾಲಿಟೀಸ್ ಇರಬೇಕು, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಇವೆಲ್ಲ ಹೇಳಿದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಪಾರ್ಥನ್ ಕ್ವಾಲಿಟೀಸ್ ನಮಗೆ ಗೊತ್ತು. ಭಾಳ ಸೆನ್ಸಿಟಿವ್ ಹುಡುಗ, ನಗ್ತಾ ಇರ್ತಾನೆ, ನಗಿಸ್ತಾ ಇರ್ತಾನೆ. ಅವನಿಗೆ ಜೀವನದಲ್ಲಿ ಬ್ಲ್ಯಾಕ್ ವೈಟ್ ಎರಡೇ ಗೊತ್ತಿರೋದು. ಭಾಳ ಮುಗ್ಧಾರಿ ಅವನು. ನಾವು ಹುಡುಕೋ ಹುಡುಗಿ ಖಂಡಿತ ಅವ್ನಿಗೆ ಇಷ್ಟ ಆಗ್ತಾಳೆ. ಒಪ್ಕೋತಾನೆ ಬಿಡಿ, ನೋ ಪ್ರಾಬ್ಲಮ್. ಹಾಂ ಶ್ರೀನಿವಾಸ್ ಹೇಳಿ. ಸರ್ ನಮಸ್ಕಾರ ಸರ್. ನಿಮ್ಮ ಮನೆತನಕ್ಕೊಂದು ಅಂತ ಕೆಲವು ಪ್ರೊಫೈಲ್ಸ್ ಬಂದಿದೆ ಸರ್. ಪಂಚಕೇಶ್ವರಿ ಜ್ಯುವೆಲ್ಲರ್ಸ್ದು, MC ಬಿಲ್ಡರ್ಸು ಮತ್ತು MJC ಸಾಫ್ಟ್ವೇರ್ ಕಂಪ್ನಿ, ಇವ್ರುಗಳದ್ದೆಲ್ಲ ಸಂಬಂಧ ಇದೆ ಸರ್. ನೀವು ಅಂದರೆ ಫೋಟೋಸ್ ಕಳಿಸ್ತೀನಿ ಸರ್. ಗುಡ್ ಗುಡ್. ಫೋಟೋ ಜೊತೆಗೆ ಹಾಗೆ ಜಾತಕನೂ ಕಳಿಸ್ಬಿಡಿ. ಯಾಕೆಂದರೆ ಫೋಟೋ ಇಷ್ಟ ಆಗಿ ಆಮೇಲೆ ಜಾತಕ ಸರಿ ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಎಲ್ಲ ಮೊದಲೇ ಕ್ಲಿಯರ್ ಆಗಿಬಿಡ್ಲಿ ಅಂತಷ್ಟೇ. ಸರಿ ಸರ್, ಆಯಿತು, ಕಳಿಸ್ಕೊಡ್ತೀನಿ. ಯಾ ಥ್ಯಾಂಕ್ ಯು ಶ್ರೀನಿವಾಸ್. ಭೂಮಿಕಾ, ಮ್ಯಾಚ್ ಮೇಕರ್ ಫೋನ್ ಮಾಡಿದ್ದ. ನಮ್ಮ ಸಂಬಂಧಕ್ಕೆ ಮ್ಯಾಚ್ ಆಗುವಂಥ ಒಂದಷ್ಟು ಪ್ರೊಫೈಲ್ ಸಿಕ್ಕಿದೆಯಂತೆ, ಅದನ್ನು ಕಳಿಸ್ಕೊಡ್ತಾನಂತೆ. ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಭಾಳ ಖುಷಿ ಪಡ್ತಾರೆ. ಜಯದೇವ್ ಮದುವೆ, ಮಹಿಮಾ ಮದುವೆ ಬೇರೆ ಥರನೇ ಆಯಿತು. ಅಟ್ಲೀಸ್ಟ್ ಪಾರ್ಥನ್ ಮದುವೆ ತನ್ನ ಆಸೆ ಪ್ರಕಾರ ನಡೀತಾ ಇದೆಯಲ್ಲ ಅಂತ ಅಮ್ಮ ಭಾಳ ಖುಷಿ ಪಡ್ತಾರೆ. ಅಮ್ಮ ಖುಷಿಯಾಗಿರಬೇಕು, ನನಗೆ ಅದೇ ಸಮಾಧಾನ ಅಲ್ವಾ? ಮತ್ತೆ ಟ್ರೈ ಮಾಡ್ತೀನಿ ಅವನಿಗೆ ರೀ.